ಕಾರ್ಗಿಲ್ ವಿಜಯ ದಿವಸ್ ಅಂಗವಾಗಿ ಜಿಲ್ಲಾ ರಾಷ್ಟ್ರೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿ ವತಿಯಿಂದ ಹಾಸನದ ಅಮರ ಜವಾನ್ ಯುದ್ಧ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಮಾಜಿ ಯೋಧರು ಹಾಗೂ ಸಾರ್ವಜನಿಕರು ಭಾಗಿಯಾಗಿ ಹುತಾತ್ಮ ಯೋಧರನ್ನು ಸ್ಮರಿಸಿದರು. ದೂರದರ್ಶನದೊಂದಿಗೆ ಮಾಜಿ ಯೋಧ ಕ್ಯಾಪ್ಟನ್ ಬೆಟ್ಟೇಗೌಡ, ಕಾರ್ಗಿಲ್ ವಿಜಯ ದಿವಸ್ ದೇಶದ ಹೆಮ್ಮೆಯಾಗಿದ್ದು, ಯುದ್ಧದಲ್ಲಿ ಭಾಗವಹಿಸಿದ್ದು ಸಂತಸದ ಸಂಗತಿ. ದೇಶಕ್ಕಾಗಿ ಬಲಿದಾನ ನೀಡಿದ ಯೋಧರನ್ನು ಸ್ಮರಿಸುವ ಜವಾಬ್ದಾರಿ ನಾಗರಿಕರದ್ದಾಗಿರುತ್ತದೆ ಎಂದು ಹೇಳಿದರು. ಹಾಗೇನೆ ಇದು ಫಿನಿಶ್ ಆಗಬೇಕಾದ್ರೆ 26 ಜುಲೈ 1999 ನಲ್ಲಿ ಮುಗಿಯುತ್ತೆ. ಹಾಗೇನೆ ಇದರಲ್ಲಿ 527 ಯೋಧರು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಅದರಲ್ಲಿ ಕಾರ್ಗಿಲ್ ಹೀರೋ ಅನ್ಸ್ಕೊಂಡ ವಿಕ್ರಮ್ ಭಟ್ರನ್ನು ಕೂಡ ಒಬ್ರು. ಮಾಜಿ ಯೋಧ ಶಂಕರ್, ಕಾರ್ಗಿಲ್ ವಿಜಯ ದಿವಸ್ ಅತ್ಯಂತ ಸವಾಲಿನ ಪರಿಸ್ಥಿತಿಯಲ್ಲೂ ಯೋಧರು ಕೆಚ್ಚೆದೆಯ ಹೋರಾಟ ನಡೆಸಿದ ದಿನವಾಗಿದೆ. ಪಾಕಿಸ್ತಾನಕ್ಕೆ ವೀರ ಯೋಧರು ತಕ್ಕುದಾದ ಪ್ರತ್ಯುತ್ತರ ನೀಡಿದ ದಿವಸವದು. ಯುವ ಜನತೆ ದೇಶಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಸಹಿತ ಇದರಲ್ಲಿ ಭಾಗವಹಿಸಿ ಇದನ್ನ ನೋಡ್ಬೇಕು. ಇದನ್ನ ಅವರಲ್ಲೂ ಆ ಕೆಚ್ಚೆದೆಯ ಒಂದು ದೇಶಭಕ್ತಿ ಬರಬೇಕು. ಬರೀ ನಾವು ಮಾಜಿ ಸೈನಿಕರು ಅಥವಾ ಸೈನಿಕರೇ ಮಾಡಿದ್ರೆ ಸಾಲದು, ಎಲ್ಲಾ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಬೇಕು.